ಮರಗಳಂತೂ ಇದ್ದೇ ಇದೆ. ನಾವೆಲ್ಲ ಅದನ್ನು ಕಾಡು ಪ್ರಾಣಿನ ನಾಡು ಪ್ರಾಣಿ ಮಾಡಿ ಸಾಕೋತಿದ್ದೀವಿ. ಅದಕ್ಕೆ ಈ ಥರದ್ದೆಲ್ಲ ಒಳ್ಳೆ ಕೆಲಸ ಮಾಡಿದರೆ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಮತ್ತು ಯಾರು ಇದ್ರ ಕೆಳಗಡೆ ನಾನೇ ಈಗ ಕೆಲವೊಂದ್ಸರಿ ಹೇಳ್ತಾ ಇರ್ತೀನಿ. ಈಗ ನಮಗೆ ಯಾರೋ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ಯಾವುದೋ ಪೊನ್ನಣ್ಣ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ನೀವು ನೋಡಿ ಅವ್ರ ಪೇಜ್ ಯೂಟ್ಯೂಬಲ್ಲಿ. ಅವರೇನಾದರೂ ಮರನ ಬಟ್ಟೆ ಬಿಚ್ಕೊಂಡು ತಪ್ಕೊಂಡು ನಿಂತ್ಕೊತಾರೆ. ಅದಕ್ಕೆಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನಂತ ಹೇಳಿದ್ರೆ ನೇಚರಲ್ಲಿ ಅವ್ರು ಯಾವುದು ಮರದ ಎಲೆಗಳನ್ನು ಕೇಳಲ್ಲ. ಏನಾದ್ರು ಮೆಡಿಸಿನ್ ಮಾಡಿ ಎಲೆ ಕೇಳಬೇಕಾದ್ರೆ ಅದಕ್ಕೆ ಪೂಜೆ ಮಾಡಿ ಅದ್ರ ಹತ್ರ ಕೇಳ್ಕೊಂಡು ಮಾತಾಡ್ಕೊಂಡು ಎಲೆ ಕೇಳ್ತಾರೆ. ಆ ಪರಿಸ್ಥಿತಿಲಿ ಆ ಥರ ನಿಸರ್ಗದ ಜೊತೆ ಹೊಂದ್ಕೊಂಡಿದ್ದಾರೆ. ನೀವೇನು ಮಾಡ್ಬೇಕಂತ ಹೇಳಿದ್ರೆ ಆ ಥರ ಮಾಡಿ ಅಂತ ಹೇಳ್ತಿಲ್ಲ, ನೀವೇ ಫೀಲ್ ಮಾಡಿ. ನಿಮ್ಗೇನಾದರೂ ಒಂಥರ ಕಾಯಿಲೆಗಳು ಏನಾದರೂ ಚರ್ಮ ರೋಗ ಸಂಬಂಧಪಟ್ಟಿದ್ರೆ ಸ್ಯಾಂಡಲ್ ಮರನ ತಪ್ಕೊಂಡು ನಿಂತ್ಕೊಳ್ಳೋದು ಅವೆಲ್ಲ ನಿಮಗೆ ಗೊತ್ತಾಗುತ್ತೆ. ನಾನು ಬರೀ ಮಾತಿಗೆ ಹೇಳ್ತಾ ಇಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಆ ಥರದ್ದೆಲ್ಲ ನಿಸರ್ಗ ನಮಗೆ ಕೊಟ್ಟಿದೆ. ಎಲ್ಲನೂ ರೆಮಿಡಿ ಈಗಳೆಲ್ಲ ಮಾಡಬೇಕು. ಯಾಕೆ ನೀವು ಏನೇ ಮೆಡಿಸಿನ್ಸ್ ಕೊಟ್ಟರು ಏನು ಕೆಲವರು ಕ್ಯೂರ್ ಆಗದಿರೋದು ಕಾಯಿಲೆ. ಈಗ ನೇಚರ್ ಥೆರಪಿ ಅಂತ ಇದೆ, ನಿಸರ್ಗದ ಅಣ್ಣಂದು ಅಕ್ಕಂದು ಬರ್ಡೇಗಳು ಇಲ್ಲಿ ಬಂದು ಮಾಡಿ ಜಾಗನೂ ಕೊಡ್ತೀವಿ ನಾವು. ಬೇಕಾದ್ರೆ 5-10 ಗಿಡನೂ ಹಾಕಿ ತೊಂದರೆ ಇಲ್ಲ, ಜಾಸ್ತಿ ಏನು ಖರ್ಚಲ್ಲ. 500 ರೂಪಾಯಿ 600 ರೂಪಾಯಿ ತರ್ತೀವಿ. ಗುಂಡಿಯಲ್ಲಿ ತೆಗೆದಿಟ್ಟಿರ್ತೀವಿ, ಬಂದು ಗಿಡ ನಮ್ಮಲ್ಲಿ ಇರುತ್ತೆ. ನೀವು ಮೊದಲೇ ಹೇಳಿದರೆ ನಾವು ಅವಾಗ ಯಾವಾಗ ಹೇಳ್ತಾರೆ ಅವಾಗ ನಮ್ಮ ವಾಚರ್ಸ್ ಇರ್ತಾರೆ, ಬಂದು ಗಿಡ ಹಾಕ್ಕೊಡ್ತಾರೆ. ಈ ಥರದೊಂದು ಬೋರ್ಡ್ ಹಾಕ್ಕೊಡ್ತಾರೆ. ನೀವು ಹಾಕಿದ್ದಂತ ನೀವು ತುಂಬ ವರ್ಷ ಗಿಡ ತುಳಿಬೇಡಿ, ಚಿಕ್ಕ ಗಿಡಗಳು ಬಂದ್ರೆ ದಿನೇಶ್ ಭರವಸೆಗಳ ಥರ ಅಲ್ಲ ಇದೆಲ್ಲ ನಿಮ್ಮ ಮುಂದೆ ಕಣ್ಣಿಗೆ ಕಾಣ್ತಾ ಇದೆ. ಇದೆಲ್ಲ ಬೆಳೆಸಿರೋದು ಅವರೇ. ಕೆಲವೊಂದು ಮರಗಳಿಲ್ಲ, ಇದು ಆಲದ ಮರಗಳೆಲ್ಲ ಅವರೇ ಹಾಕಿರೋದು. ಈಗ ಇದಕ್ಕೆ 60 ಹಾಕ್ತಾರೆ. ಇನ್ನೊಂದು 10 ವರ್ಷ ಬಿಟ್ಟು ಬಂದರೆ ಇದನ್ನು ಫಲ ಕೊಡೋ ಥರನೇ ಆಗಿರುತ್ತೆ. 600 ಜನ ಅದಕ್ಕೆ ಅಂತ ಹೇಳಿದ್ರೆ ಮಕ್ಕಳ ನೀವು ಬರ್ಡೇ ಮಾಡಿ ಕೇಕು ಕಟ್ ಮಾಡಿ ಬೇಡ ಅನ್ನಲ್ಲ, ಬಂದ್ಬಿಟ್ಟು ಒಂದು 2 ಗಿಡನ ಹಾಕಿ. ಇಲ್ಲೇ ಹಾಕ್ಬೇಕಂತಿಲ್ಲ, ನಿಮ್ಮ ಮನೆ ಹತ್ರನೇ ಹಾಕೊಳ್ಳಿ, ಏನು ತೊಂದರೆ. ಗಿಡ ನಾವು ಕೊಡ್ತೀವಿ, ಇಲ್ಲೇ ಬಂದು ಇಲ್ಲೇ ಹಾಕ್ಬೇಕಂತಿಲ್ಲ. ಆದರೆ ಇಲ್ಲಿ ಹಾಕಿದ್ರೆ ಹೆಂಗೆ ಗೊತ್ತಾ, ಪ್ರೊಟೆಕ್ಷನ್ ಇರುತ್ತೆ, ನೋಡ್ಕೊಳ್ಳೋರು ಇರ್ತಾರೆ. ಆಮೇಲೆ ನೀವು ಸಮಾಜಕ್ಕೆ ಕೊಟ್ಟಂಗೆ ಆಗುತ್ತೆ. ನೀವು ಸ್ವಾರ್ಥಿಗಳಾಗೋದಕ್ಕಿಂತ ನಾವು ನಿಸ್ವಾರ್ಥಿಗಳಾಗಿ ಎಲ್ಲರಿಗೂ ಆಗಲಿ. ಇದನ್ನು ನೋಡಿ, ಗಾಳಿ ಎಲ್ಲಿದೋ ಗಾಳಿ ಬೀಸ್ತಿದೆ, ಎಲ್ಲಿದೋ ಮಳೆ ಮೋಡಗಳು ಇಲ್ಲಿಗೆ ಬರ್ತಾ ಇದೆ. ಅದು ನಾವು ಮಾಡಿರೋದಲ್ಲ, ಯಾರೂ ಮಾಡಿರೋದು ಅಲ್ವಾ. ಗಾಳಿಗೆ ಎಲ್ಲಿ ಗೊತ್ತುಂಟು ಯಾರು ಎಲ್ಲಿದ್ದಾರೆ, ಯಾವ ಜಾತಿ ಭೇದ, ಯಾವ ಮನುಷ್ಯ ಏನು ಹಾಕಿರೋದು ಯಾರಿಗೆ ಗೊತ್ತಿದೆ. ಎಲ್ಲ ಕಡೆ ಬರುತ್ತೆ. ಆ ಥರ ನಾವು ಪ್ರಕೃತಿಲಿಗೆ ಹೊಂದ್ಕೊಂಡು ಹೋಗೋ ಥರ ಈ ಥರದ ಗಿಡಗಳನ್ನ ನೀವು ಬರ್ಡೇನ ಸೆಲೆಬ್ರೇಟ್ ಮಾಡಿದರೆ ನಿಮಗೂ ಸಾರ್ಥಕ, ನಿಮಗೂ ಇದರಿಂದ ಒಳ್ಳೆಯದಾಗುತ್ತೆ. ನಿಮಗೊಂದು 5 ವರ್ಷ ಎಕ್ಸ್ಟ್ರಾ ಆಯುಸ್ ಜಾಸ್ತಿ ಆಗುತ್ತೆ, ಪೇಷನ್ಸ್ ಡೆವಲಪ್ ಆಗುತ್ತೆ. ಆಮೇಲೆ ನೀವು ಇದನ್ನು ನೋಡ್ತಾ ಇರ್ತೀರಲ್ಲ, ನಿಮಗೊಂದು ಪಾಸಿಟಿವ್ ಎನರ್ಜಿ. ಮನೇಲಿ ಏನು ಅಕ್ವೇರಿಯಂ ಇಟ್ಕೊಳ್ತಿರಲ್ಲ ನೀವು, ಅಕ್ವೇರಿಯಮು ಯಾವುದಾದ್ರು ನಾಯಿ ಸಾಕ್ತಿರಲ್ಲ, ಅದ್ರ ಬದಲು ಇದು ಯಾರಿಗಾದ್ರೂ ಉಪಯೋಗ ಆಗೋ ಥರದ್ದು ಕೆಲಸ ಮಾಡೋಣ ನಾವು. ಈಗ ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು. ಜಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ನೆಲವಿಲ್ಲ, ಜಲವಿಲ್ಲದ ಜಲವಿಲ್ಲ, ಜಲವಿಲ್ಲದ ನೆಲವಿಲ್ಲ. ಸಕಲ ಜೀವರಾಶಿಗಳಿಗೆ ನೆಲ ಜಲ ಬೇಕಲ್ಲ, ಸಕಲ ಜೀವರಾಶಿಗಳಿಗೆ ನೆಲ ಜಲ ಬೇಕಲ್ಲ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿಯಾರದು. ನೀರು ಕಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ, ನೀರು ಕಾದು ಆವಿಯಾಗಿ ನೀರು ಕಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ, ಮೋಡವಾಗಿ ಮಳೆ ಸುರಿಯೇ ಮನುಕುಲದ. ಹುಟ್ಟು ಸಾವು ಸಹಜ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡ್ತೀವಲ್ಲ ಒಳ್ಳೆ ಕೆಲಸ, ಅದು ಎಷ್ಟೋ ಶತಮಾನಗಳ ಕಾಲ ಉಳ್ಕೊಳ್ಳುತ್ತೆ. ಕೆಲವರು ನಿತ್ಯ ಸಾಯ್ತಾರೆ, ನಿತ್ಯ ಹುಡ್ತಾರೆ. ಹೆಂಗೆ ಅಂದರೆ ಅವ್ರು ಮಾಡೋಂಥ ಒಳ್ಳೆ ಕೆಲಸದಿಂದ, ಅವರು ಸಮಾಜ ಕೊಟ್ಟಂಥ ಕೊಡುಗೆಯಿಂದ ಅವ್ರನ್ನ ಯಾವತ್ತೂ ಕೂಡ ಸ್ಮರಣೆ ಮಾಡ್ತಾ ಹೋಗ್ತಾರೆ ಅಲ್ವಾ. ನೀವು ಅಷ್ಟೇ, ನಿಮ್ಮೂ ಒಳ್ಳೆ ಕೆಲಸದಿಂದ ಸ್ಮರಣೆ ಮಾಡಬೇಕು. ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ನೆನಪುಗಳು ಸದಾ ಕಾಡುತ್ತೆ, ನಿಮ್ಮ ನೆನಪುಗಳು ಮತ್ತೆ ಬರುತ್ತೆ. ಬೆಂಗಳೂರು ವಿಧಾನಸೌಧ ಇದು ಅವ್ರ ಮೊಮ್ಮಗ ಸರಿಯಾದ ಸಂಸ್ಕಾರ ಇಲ್ಲದೆ ದೊಡ್ಡ ದೌರ್ಯಕವಾಗಿ ಜೈಲು ಕರ್ಕೊಂಡ ಅಂತ ಬೇಕಾದಷ್ಟು ನಿದರ್ಶನಗಳಿವೆ. ಅದರಿಂದ ಒಳ್ಳೆ ಪಾಸಿಟಿವ್ ಥಾಟ್ಸ್ಗೆ ಹೋಗಿ ಮಾಡಿ ಇಂಥ ಕಾರಣ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ತುಂಬ
ಪ್ರೋತ್ಸಾಹ ಮಾಡ್ತಾರೆ. ನುಡಿದ ಭಾಷೆ ಬಯಸ್ಕೊಳ್ಳೋದಕ್ಕೆ ACF ಅವರಿಗೆ ಹೃದಯ ತುಂಬ ಧನ್ಯವಾದ ಅರ್ಪಣೆ ಮಾಡ್ತೀನಿ. ನಕ್ಷತ್ರವನ್ನು ಇದಕ್ಕೆ ತಂದಾಕಿದೆ. ಒಂದು ಇನ್ನೂ ಬಂದ್ಬಿಟ್ಟಿದೆ ಅಂದರೆ ರನ್ ಆಗುತ್ತೆ. ಬದುಕನ್ನ ಸಾರ್ಥಕ ಮಾಡೋಕಂದ್ರೆ ಗಿಡ ನೆಡೋಕ್ಕಾಗಿ ಅವ್ರು ಭಾಗವಹಿಸಿ ಹುಟ್ಟು ಸಾವು ಸಹಜ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಮಾಡ್ತೀವಲ್ಲ ಒಳ್ಳೆ ಕೆಲಸ, ಅದು ಎಷ್ಟೋ ಶತಮಾನಗಳ ಕಾಲ ಉಳ್ಕೊಳ್ಳುತ್ತೆ. ಕೆಲವರು ನಿತ್ಯ ಸಾಯ್ತಾರೆ, ನಿತ್ಯ ಹುಡ್ತಾರೆ. ಹೆಂಗೆ ಅಂದರೆ ಅವ್ರು ಮಾಡೋದು ಒಳ್ಳೆ ಕೆಲಸದಿಂದ ಅವು ಸಮಾಜ ಕೊಟ್ಟಂಥ ಕೊಡುಗೆಯಿಂದ ಅವ್ರನ್ನ ಯಾವತ್ತೂ ಕೂಡ ಸ್ಮರಣೆ ಮಾಡ್ತಾ ಹೋಗ್ತಾರೆ ಅಲ್ವಾ. ನೀವು ಅಷ್ಟೇ, ನಿಮ್ಮೂ ಒಳ್ಳೆ ಕೆಲಸ ಸ್ಮರಣೆ ಮಾಡಬೇಕು. ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ನೆನಪುಗಳು ಸದಾ ಕಾಡುತ್ತೆ, ನಿಮ್ಮ ನೆನಪುಗಳು ಮತ್ತೆ ಬರುತ್ತೆ. ಬೆಂಗಳೂರು ವಿಧಾನಸೌಧ ಕಟ್ಟಿದ್ರು. ಅವ್ರ ಮೊಮ್ಮಗ ಸರಿಯಾದ ಸಂಸ್ಕಾರ ಇಲ್ಲದೆ ದೊಡ್ಡ ದೊರೆಕೋರಾಗಿ ಜೈಲು ಕಟ್ಕೊಂಡ. ಇಂಥ ಬೇಕಾದಷ್ಟು ನಿದರ್ಶನಗಳಿವೆ. ಅದರಿಂದ ಒಳ್ಳೆ ಪಾಸಿಟಿವ್ ಥಾಟ್ಸ್ಗೆ ಹೋಗಿ ಮಾಡಿ ಇಂಥ ಯಾಕೆಂದರೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತಾರೆ. ನುಡಿದ ಭಾಷೆ ಬಯಸ್ಕೊಳ್ಳೋದಕ್ಕೆ ACF ಅವರಿಗೆ ಹೃದಯ ತುಂಬ ಧನ್ಯವಾದ ಅರ್ಪಣೆ ಮಾಡ್ತೀನಿ. ನಕ್ಷತ್ರವನ್ನು ಇದಕ್ಕೆ ತಂದಾಕಿದೆ. ಒಂದು ಇನ್ನೂ ಬಂದ್ಬಿಟ್ಟಿದೆ ಅಂದರೆ ರನ್ ಆಗುತ್ತೆ. ಬದುಕನ್ನ ಸಾರ್ಥಕ ಮಾಡೋಕಂದ್ರೆ ಗಿಡ ನೆಡೋಕ್ಕಾಗಿ ಅವ್ರು ಭಾಗವಹಿಸಿ